ಇದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತಂತ. ಈ ಮಾನ್ಯಖೇಟ್ ಎಂಬುದು ಕಾಗಿಣ ನದಿಯ ದಂಡದ ಮೇಲಿದೆ ಅಂತ ತಿಳ್ಕೋಬೇಕು ನೀವು. ಮತ್ತೆ ಹಿಂದೂ ಸಾಹಿತ್ಯ ಬರೆದಿರುವಂತಹ ನಮ್ಮ ವಿಜ್ಞಾನೇಶ್ವರರು ಈ ಕಲಬುರಗಿ ಜಿಲ್ಲೆಯ ಮರೆತುರು ಎಂಬಲ್ಲಿ ಜನಿಸಿದ್ದಾರೆ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಕೇಶಿರಾಜ್ ಅವರು ಬರೆದಿದ್ದಾರೆ. ಈ ಕೇಶಿರಾಜರು ಕಲಬುರಗಿ ಜಿಲ್ಲೆಗೆ ಸೇರಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಕೇಶಿರಾಜ್ ಅವರು ಬರೆದಿರುವಂತಹ ಶಬ್ದಮಣಿ ದರ್ಪಣವು ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥವಾಗಿದೆ. ಹಾಗೇನೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 4 ಶಾಲೆಗಳನ್ನು ಸ್ಥಾಪಿಸಲಾಗಿತ್ತು. ಇದರಲ್ಲಿ ಇಲ್ಲಿ ಒಂದು ಸ್ಥಾಪಿಸಲಾಗಿತ್ತು ಕಲಬುರಗಿ ಜಿಲ್ಲೆಯಲ್ಲಿ. ಅದರ ಹೆಸರೇನಪ್ಪಾ ಅಂತಂದ್ರೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ. ಇದು ಯಾಕೆ ಸ್ಥಾಪಿಸಲಾಗಿತ್ತು ಅಂತಂದ್ರೆ ಸ್ವಾತಂತ್ರ್ಯ ತರಬೇತಿ ನೀಡುವ ಸಲುವಾಗಿ ಸ್ಥಾಪಿಸಲಾಗಿತ್ತು. ಆ ಶಾಲೆ ಹೆಸರೇನಪ್ಪಾ ಅಂತಂದ್ರೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಅಂತ ನೆನ್ಪಿಟ್ಕೊಳ್ಳಬೇಕು. ಹಾಗೇನೆ ಸ್ವಾತಂತ್ರ್ಯ ಹೋರಾಟದ ತರಬೇತಿ ನೀಡುವ ಸಲುವಾಗಿ 1907ರಲ್ಲಿ ನೂತನ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಲಾಗಿತ್ತು. ಮತ್ತೆ ನಾನು ಆವಾಗಲೇ ಹೇಳಿದ್ದೆ, ಸೂಫಿ ಸಂತ ಬಂದೆ ನವಾಜ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಇದ್ರು ಅಂತೆ. ಹಾಗೇನೆ ಇವರನ್ನು ಸೂಫಿ ಸಂತ ಎಂದು ಕರೆಯುತ್ತಾರೆ. ಹಾಗೇನೆ ಇವರಿಗೆ ದಖನಿನ ಉರ್ದು ಸಾಹಿತ್ಯದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಜನಪ್ರಸಿದ್ಧ ನಾಯಕ ಸ್ವಾಮಿ ರಮಾನಂದ ತೀರ್ಥರು ಕಲಬುರಗಿ ಜಿಲ್ಲೆಯ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಚುನಾಯಿತರಾಗಿದ್ದರು. ಮತ್ತೆ ಇದು